ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಅಂದರೆ ಇಡ್ಲಿಗಳು ಮಿಕ್ಕಿರ್ತಾವಲ್ಲ ನೋಡಿ, ಅದರಲ್ಲಿ ನಾನಿವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಆರಾಮಾಗಿ ಕಾಫಿ ಜೊತೆ ಲೈಟಾಗಿ ಮಾಡಿಕೊಂಡು ತಿನ್ಬೋದು. ಚೆನ್ನಾಗೂ ಇರುತ್ತೆ, ಟೇಸ್ಟು ಕೂಡ. ಹಾಗೆ ಇಡ್ಲಿ ಕೂಡ ಮಿಕ್ಕಿದಾಗ ವೇಸ್ಟ್ ಮಾಡಿ ಎಸೆಯೋದ್ರ ಬದಲು ನಾವು ಈ ಥರ ಯೂಸ್ ಮಾಡ್ಕೋಬೋದು. ಈಗ ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ ಇಡ್ಲಿಗಳು ತೊಗೊಂಡಿದ್ದೀನಿ. ಇಡ್ಲಿಗಳೆಲ್ಲನೂ ಕೂಡ ಪುಡಿ ಥರ ಮಾಡ್ಕೋಬೇಕು. ಅಂದರೆ ಎಲ್ಲ ಇಡ್ಲಿನೂ ಕೂಡ ಚೆನ್ನಾಗಿ ಕಿವುಚಿ ಪುಡಿ ಥರ ಮಾಡ್ಕೋಬೇಕು ಈ ಥರ. ಸೊ ಇದನ್ನು ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ನಾನು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಪಾತ್ರೆ ತೊಗೋತೀನಿ. ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಉಪ್ಪಿಟ್ಟಿಗೆ ನಾವು ಫಸ್ಟು ಒಗ್ಗರಣೆ ಮಾಡಿಕೊಂಡು ಆನಂತರ ಉಪ್ಪಿಟ್ಟು ಮಾಡ್ಕೋಬೇಕು. ಇಲ್ಲಿ ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಸಾಸಿವೆ ಅಂದರೆ 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಆನಂತರ 1/4 ಸ್ಪೂನಷ್ಟು ಕಡಲೆಬೇಳೆ, 1/4 ಸ್ಪೂನಷ್ಟು ಉದ್ದಿನಬೇಳೆ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಹಾಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ 1-2, ಹಸಿಮೆಣ್ಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಪೂರ್ತಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೋಬೋದು. ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಎಲ್ಲನೂ ಕೂಡ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಬೇಗ ಸೀದೋಗುತ್ತಲ್ಲ. ಸೊ ಹಾಗಾಗಿ ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೋತೀನಿ. ಜಾಸ್ತಿ ಹಾಕೋಬೇಡಿ, ಇಲ್ಲ ಒಂದು ಟೊಮೊಟೊ ಹಾಕೋತೀನಿ ಅಂದರೆ ಹಾಕೋಬೋದು. ನಾನು ಲಾಸ್ಟಲ್ಲಿ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಅರ್ಧ ಟೊಮೊಟೊ ಮಾತ್ರ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದೆಲ್ಲನೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಎಲ್ಲನೂ ಕೂಡ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿದ್ರೆ ಆಯಿತು. ಇದೆಲ್ಲನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈವ್ನಿಂಗ್ಗೆ ನೀವು ಈಗ ಸ್ಕೂಲಿಂದ ಮಕ್ಕಳು ಬರ್ತಾರಲ್ಲ, ಏನು ಮಾಡ್ಕೊಡೋದಪ್ಪ ಅಂತ ಅಂದಾಗ, ಸೊ ಈ ಥರ ನಾವು ಒಂದು ಇಡ್ಲಿ ಮಿಕ್ಕಿದಾಗ ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಿಜವಾಗ್ಲೂ ನಮಗೆ ಇದೇನು ಇದರಿಂದ ಮಾಡಿದ್ದು ಅಂತ ಅನಿಸೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಸುಮ್ಮನೆ ವೇಸ್ಟಾಗಿ ನಾವು ಬಿಸಾಡೋ ಬದಲು, ಡಸ್ಟ್ಬಿನ್ಗೆ ಹಾಕೋ ಬದಲು ಈ ಥರ ನಾವು ಮಾಡ್ಕೋಬೋದು. ಸೊ ಈಗ ನಾನು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಮಾಡಿದ ಮೇಲೆ ನಾನು ಮಾಡಿಟ್ಕೊಂಡಂತಹ ಇಡ್ಲಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇಡ್ಲಿದು ಪೌಡ್ರು ಅಂದರೆ ಕಿವುಚಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಪೇಷನ್ಸ್ ಬೇಕು, ಯಾಕೆಂದರೆ ಇದು ಸ್ವಲ್ಪ ನಿಧಾನವಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ನಿಂಬೆಹಣ್ಣನ್ನು ಇದಕ್ಕೆ ನಾನು ಹಿಂಡ್ಕೋತೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕುವಾಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಒಲೆನ ಆರಿಸಿದ ಮೇಲೆ ನಿಂಬೆಹಣ್ಣು ಹಾಕಿ. ನಿಂಬೆಹಣ್ಣು ಹಾಕ್ಬಿಟ್ಟು ಬಿಸಿ ಮಾಡಬೇಡಿ ಯಾವಾಗಲೂ, ಅದ್ರ ಟೇಸ್ಟು ಚೆನ್ನಾಗಿರೋದಿಲ್ಲ. ಸೊ ನಾವು ಫಸ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಿಂಬೆಹಣ್ಣು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ನಿಂಬೆಹಣ್ಣು ಹಾಕಿ ಆನಂತರ ಬಿಸಿ ಮಾಡಬಾರ್ದು, ಯಾಕೆ ಅಂದರೆ ಅದ್ರ ಫ್ಲೇವರು ಅಷ್ಟು ನಮಗೆ ಸಿಕ್ಕೋದಿಲ್ಲ. ಸೊ ನ್ಯಾಚುರಲಾಗಿ ಒಂಥರ ಅನಿಸ್ಬಿಡುತ್ತೆ ಬಿಸಿ ಆದಾಗ. ಸೊ ಹಾಗಾಗಿ ಒಲೆ ಆರಿಸಿದ ಮೇಲೆ ನಿಂಬೆಹಣ್ಣು ಹಾಕಿದ್ರೆ ಆಯಿತು. ನೋಡಿ, ಒಂದೊಳ್ಳೆ ಇಡ್ಲಿ ಉಪ್ಪಿಟ್ಟು ರೆಡಿ ಆಗಿದೆ, ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಆಲ್.